ಆರ್ಸಿಬಿ ಅಭಿಮಾನಿಗಳಿಗೆ ಸಿಹಿ ಸುದ್ದಿ ಸಿಕ್ಕಿದೆ. ಹೌದು, ಬೆಂಗಳೂರಿನಲ್ಲಿ ಐಪಿಎಲ್ ಪಂದ್ಯ ಆಡೋದಕ್ಕೆ ಆರ್ಸಿಬಿ ತಂಡ ಒಪ್ಪಿಗೆಯನ್ನು ಸೂಚಿಸಿದೆ. ಆರ್ಸಿಬಿ ಮನವೊಲಿಸುವಲ್ಲಿ ಕೆಎಸ್ಸಿಎ ಅಧ್ಯಕ್ಷ ವೆಂಕಟೇಶ್ ಪ್ರಸಾದ್ ಯಶಸ್ವಿಯಾಗಿದ್ದಾರೆ. ಮಾರ್ಚ್ 28ನೇ ತಾರೀಕಿನಂದು ಐಪಿಎಲ್ 19ನೇ ಆವೃತ್ತಿ ಆರಂಭ ಆಗುವಂತ ಸಾಧ್ಯತೆ ಇದೆ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಉದ್ಘಾಟನಾ ಪಂದ್ಯ ನಡೆಯುತ್ತೆ. ವಿಷಯ ಅಂದ್ರೆ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ 5 ಪಂದ್ಯ ಆಡೋದಕ್ಕೆ ಆರ್ಸಿಬಿ ಒಪ್ಪಿಗೆಯನ್ನು ಸೂಚಿಸಿದೆ ಅಂತ ಟಿವಿ9ಗೆ ಆರ್ಸಿಬಿ ತಂಡದ ಮೂಲಗಳು ತಿಳಿಸಿದೆ. ಬಟ್ ಏನಂದ್ರೆ 7 ಪಂದ್ಯ ಆಡಬೇಕಾಗುತ್ತೆ ಲೀಗ್ ಹಂತದಲ್ಲಿ. ಈಗ 5 ಆಡಕ್ಕೆ ಒಪ್ಪಿಯಾರೆ, 2 ಚಂಡೀಗಢದಲ್ಲಿ ಆಡ್ತೀವಿ ಅಂತ ಹೇಳ್ತೀಯಾರಂತೆ. ನೋಡ್ಬೇಕು. ಮೊದಲನೇ ಮ್ಯಾಚ್ inaugural match with each and every cricket fan very happy is that we have achieved that Royal Challengers Bengaluru team has finally confirmed that they are going to play this year's IPL 2026 here in Bengaluru. ಆರ್ಸಿಬಿ ಅಭಿಮಾನಿಗಳಿಗೆ ಸಿಹಿ ಸುದ್ದಿ ಸಿಕ್ಕಿದೆ. ಹೌದು, ಬೆಂಗಳೂರಿನಲ್ಲಿ ಐಪಿಎಲ್ ಪಂದ್ಯ ಆಡೋದಕ್ಕೆ ಆರ್ಸಿಬಿ ತಂಡ ಒಪ್ಪಿಗೆಯನ್ನು ಸೂಚಿಸಿದೆ. ಆರ್ಸಿಬಿ ಮನವೊಲಿಸುವಲ್ಲಿ ಕೆಎಸ್ಸಿಎ ಅಧ್ಯಕ್ಷ ವೆಂಕಟೇಶ್ ಪ್ರಸಾದ್ ಯಶಸ್ವಿಯಾಗಿದ್ದಾರೆ. ಮಾರ್ಚ್ 28ನೇ ತಾರೀಕಿನಂದು ಐಪಿಎಲ್ 19ನೇ ಆವೃತ್ತಿ ಆರಂಭ ಆಗುವಂತ ಸಾಧ್ಯತೆ ಇದೆ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಉದ್ಘಾಟನಾ ಪಂದ್ಯ ನಡೆಯುತ್ತೆ. ವಿಷಯ ಅಂದ್ರೆ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ 5 ಪಂದ್ಯ ಆಡೋದಕ್ಕೆ ಆರ್ಸಿಬಿ ಒಪ್ಪಿಗೆಯನ್ನು ಸೂಚಿಸಿದೆ ಅಂತ ಟಿವಿ9ಗೆ ಆರ್ಸಿಬಿ ತಂಡದ ಮೂಲಗಳು ತಿಳಿಸಿದೆ. ಬಟ್ ಏನಂದ್ರೆ 7 ಪಂದ್ಯ ಆಡಬೇಕಾಗುತ್ತೆ ಲೀಗ್ ಹಂತದಲ್ಲಿ. ಈಗ 5 ಆಡಕ್ಕೆ ಒಪ್ಪಿಯಾರೆ, 2 ಚಂಡೀಗಢದಲ್ಲಿ ಆಡ್ತೀವಿ ಅಂತ ಹೇಳ್ತೀಯಾರಂತೆ. ನೋಡ್ಬೇಕು. ಮೊದಲನೇ ಮ್ಯಾಚ್ inaugural match with each and every cricket fan very happy is that we have achieved that Royal Challengers Bengaluru team has finally confirmed that they are going to play this year's IPL 2026 here in Bengaluru.